ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕನ್ನಡಿಗ ದುಬೈಯಿಂದ. ಇದು ಆಫ್ಟರ್ 2 months ಆದಮೇಲೆ ಇದು ನನ್ನ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಶಾರ್ಟ್ಸ್ ವೀಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ ಯೂಟ್ಯೂಬ್ಗೆ. ಇದು ಆಫ್ಟರ್ 2 months, ಐ ಗೆಸ್ 2.5 months ನಾನು ಬ್ರೇಕ್ ಎಲ್ಲ ತೊಗೊಂಡಾದಮೇಲೆ ಇದು ನೆಕ್ಸ್ಟ್ ವೀಡಿಯೋ. ನಾನು ಇವಾಗೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೈಕ್ ಇದೆ, DJ ಅವ್ರದ್ದು, ಇಲ್ಲಿ ಚೆಸ್ಟ್ ಮೌಂಟ್ ಇದೆ. ಸೊ ಇವಾಗ ನಿನ್ನೆ ಕಂಟಿನ್ಯೂ 2 days, ಫ್ರೈಡೇ ಮತ್ತು ಸ್ಯಾಟರ್ಡೆ, ಇವಾಗ ಸ್ಯಾಟರ್ಡೆ, ಥರ್ಸ್ಡೇ ಮತ್ತು ಫ್ರೈಡೇ ತುಂಬ ಮಳೆ ಬಂದುಬಿಟ್ಟು ಎಲ್ಲ ಬ್ಲಾಕ್ ಆಗಿದೆ. ಸೊ ಇವಾಗ ಅಲ್ಲಿ ಹೋಗುವಾಗ ತುಂಬ ನೀರಿದೆ. ಸೊ ಬನ್ನಿ ಒಂದು ರೌಂಡ್ ಹಾಗೆ ಹೋಗಿ ಬರೋಣ. ಸುಮ್ಮನೆ ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡ್ದಂಗೆ ಆಯಿತು ಅಂತ. ನಾನಿವಾಗ ಇದು ನಮ್ಮದು ಕಂಪ್ನಿ ವೇರ್ ಹೌಸ್ ಹತ್ರ ಇದ್ದೀನಿ. ಸೊ ಇಲ್ಲಿ ನಮ್ಮದು ಎಲೆಕ್ಟ್ರಿಕ್ ಬೈಕ್ ಇದೆ. ಸೊ ಇವಾಗ ಚೆಸ್ಟ್ ಪ್ಯಾಡ್ಗೆ ಆ್ಯಕ್ಷನ್ 5 ಹಾಕ್ಕೊಂಡು ಹೋಗೋಣ. ಬನ್ನಿ ಸಿಗೋಣ ವೀಡಿಯೋದಲ್ಲಿ. ಬನ್ನಿ ಹೋಗುವ. ಇವತ್ತು ತುಂಬ ಬಿಸಿಲಿದೆ. ಥರ್ಸ್ಡೇ ಫ್ರೈಡೇ ತುಂಬ ಮಳೆ ಇತ್ತು. ಸೊ ಬನ್ನಿ ಹೋಗೋಣ. ಎಲ್ಲೆಲ್ಲಿ ನೀರು ತುಂಬಿದೆ ಅಂತೆಲ್ಲ ತೋರಿಸ್ತೀನಿ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಬಾಸ್. ಸೊ ಇಲ್ಲೊಂದು ಮೇನ್ ಹೆಂಗಂತ ಹೇಳಿದ್ರೆ, ಇಂಡಿಯಾದಲ್ಲಾದರೆ ನೀವು ಕಾರೆಲ್ಲ ಹೋಗುವಾಗ, ನೀವು ರೋಡ್ ಕ್ರಾಸ್ ಮಾಡುವಾಗ ಕಾರವ್ರು ನಿಲ್ಲಿಸಲ್ಲ, ಒದ್ದಾಡ್ಕೊಂಡು ಹೋಗ್ಬೇಕು. ಬಟ್ ಇಲ್ಲಿ ಹಂಗಲ್ಲ. ಫಸ್ಟ್ ಪ್ರಯಾರಿಟಿ ಇಲ್ಲಿ ಕಾರ್ಗಳಿಗಲ್ಲ, ಯಾರು ಜಿಬ್ರೋ ಕ್ರಾಸ್ ಮಾಡ್ತಾರೋ ಅವರಿಗಿರುತ್ತೆ. ಬನ್ನಿ. ಕ್ಲೈಮೇಟ್ ಇವತ್ತು ಒಂಥರ ಚೆನ್ನಾಗಿದೆ, ಬಟ್ ತುಂಬ ಚಳಿ ಬೀಳ್ತಾ ಇದೆ. ಇಷ್ಟು ಬಿಸಿಲಿದ್ರೂ ಕೂಡ ಮೈ ಸುಡ್ತಾ ಇಲ್ಲ. ಮೊದಲು ಇಲ್ಲಿ ಬಿಸಿಲಿಗೆ ಈ ಬಿಸಿಲಲ್ಲಿ ಹೋಗೋದಲ್ಲ ಆಗಿತ್ತು, ಕೈ ಗ್ಲೌಸ್ ಹಾಕಬೇಕಿತ್ತು, ಫುಲ್ ಕವರ್ ಮಾಡ್ಕೊಂಡು ಹೋಗಬೇಕಿತ್ತು. ಬಟ್ ಇವಾಗ ನಿನ್ನೆ ಮತ್ತು ಮೊನ್ನೆ 2 ದಿನ ಕಂಟಿನ್ಯೂ ಮಳೆ ಬಿದ್ದ ರೀಸನ್ಗೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಗುರು ತುಂಬ ಚಳಿ ಆಗ್ತಾಯಿದೆ ಗುರು. ಸೊ ದಿಸ್ ಇಸ್ ಮಿನಿ ಕೂಪರ್. ಮುಂದೆ ಹೋಗ್ತಿರೋ ಕಾರ್ ಬಂದುಬಿಟ್ಟು. ಸೊ ಈ ಥರ ಕ್ರೇಜಿ ಕಾರ್ಗಳದೆಲ್ಲ ನಾನು ಆರಾಮಾಗಿ ಈಸಿಯಾಗಿ ವ್ಲಾಗ್ಗಳನ್ನ ಮಾಡ್ಬೋದು ಕಾರ್ಗಳ ಬಗ್ಗೆ. ಬಿಕಾಸ್ ನಾನು ಎಲ್ಲೂ ಹೋಗ್ಬೇಕಂತಿಲ್ಲ. ಕಾರ್ಗಳನ್ನೆಲ್ಲ ಹುಡ್ಕೊಂಡು, ಸೂಪರ್ ಕಾರ್ನೆಲ್ಲ ಹುಡ್ಕೊಂಡು ಕಾರ್ ಬಗ್ಗೆ ವೀಡಿಯೋ ಮಾಡೋಕ್ಕೆ. ನಾನು ವರ್ಕ್ ಮಾಡ್ತಿರೋ ಇವಾಗ ಪ್ಲೇಸ್ ಬಂದುಬಿಟ್ಟು ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸಲ್ಲಿ. ನಮಗೆ ತುಂಬ ಕಾರ್ಗಳು ಬರುತ್ತೆ, ಲೈಕ್ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಹಾಗೆ ನಾವು ಇಂಪೋರ್ಟ್ ತುಂಬ ಕಡಿಮೆ ಮಾಡೋದು, ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಕೋತೀವಿ. ಸೊ ಹಂಗಾಗಿ ತುಂಬ ಕಾರ್ಗಳು ಬರುತ್ತೆ. ಸೊ ನಾನು ಅದನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಲೈಕ್ ತುಂಬ ಕಾರ್ಗಳು ಬರುತ್ತೆ, ದೊಡ್ಡ ದೊಡ್ಡ ಟ್ರಕ್ ಅದೆಲ್ಲ ಬರುತ್ತೆ. ಅದರದ್ದೆಲ್ಲ ವೀಡಿಯೋ ಮಾಡೋಕ್ಕೆ ತುಂಬ ಕ್ರೇಜಿ ಆಗಿರುತ್ತೆ ನನ್ನ ಪ್ರಕಾರ. ಒಂದು ಕಾರ್ ಇದೆ, ಡಾಡ್ಜ್ ಕಾರ್, ನಮ್ಮ ಕನ್ನಡದವ್ರದ್ದು, ಇಲ್ಲೇ ಇದೆ ದುಬೈಯಲ್ಲಿ. ಅದ್ರ ಬಗ್ಗೆ ಆದಷ್ಟು ಬೇಗ ಒಂದು ವೀಡಿಯೋ ಮಾಡಾಕ್ತೀನಿ. ಆ ಕಾರ್ ನೋಡಿದರೆ ನಿಮ್ಗೆ ಸಕ್ಕ ಸೈಕ್ ಅನಿಸುತ್ತೆ. ಸೊ ಆ ಕಾರ್ ಬಗ್ಗೆ ನಾನು ಆದಷ್ಟು ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾನು ಹೋಗ್ತಾ ಇದ್ದೀನಿ ರೂಮ್ ಕಡೆ. ಸೊ ನಾಳೆ ದಸರಾ ಸ್ಪೋರ್ಟ್ಸ್ ಇದೆ, ಕನ್ನಡಿಗರ ಸಂಘದಿಂದ ದಸರಾ ಸ್ಪೋರ್ಟ್ಸ್ ಇದಿದೆ, ಸ್ಪೋರ್ಟ್ಸ್ ಮತ್ತು ಇದ್ರದ್ದು. ಸೊ ನಾನು ನಾಳೆ ಅದರಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನಿ. ನಾವು ಬನ್ನಿ. ನಾನೀಗ ಬರೋ ದಾರಿಯಲ್ಲಿ ತುಂಬ ಮಳೆ ಬಿದ್ದುಬಿಟ್ಟು ರೋಡೆಲ್ಲ ಬ್ಲಾಕ್ ಆಗಿದೆ. ಇವಾಗ ನೀರು ತೆಗ್ದಿದ್ದಾರಾ ಇಲ್ಲೂ ಹಂಗೆ ಇದೆ ಅಂತ ತೋರಿಸ್ತೀನಿ. ಕೃಷ್ಣಾಯ ವಾಸುದೇವಾಯ ಹರೈ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದನ್ನು ನಾನು ಇವಾಗ ತುಂಬ ಹೇಳೋಕ್ಕೆ ಕಲ್ತಿದ್ದೀನಿ. ಬಿಕಾಸ್ ನನಗೆ ಈ ಲೈನ್ ತುಂಬ ಇಷ್ಟ ಆಗಿದೆ. ಹಾಗೆ ನನ್ನ ಕಷ್ಟ ಕಾಲದಲ್ಲಿದ್ದಾಗ ನಾನು ನೆನೆಸ್ಕೊಳ್ಳೋದಿದು. ಮತ್ತು ಶ್ರೀ ರಾಘವೇಂದ್ರಾಯ ನಮಃ. ನನಗೆ ತುಂಬ ವೀಡಿಯೋ ಮಾಡೋಕ್ಕಿದೆ ಗುರು, ನನ್ನದು ತುಂಬ ಇದೆ. ಸೊ ನಾನು ಬಟ್ ಒಂದು ಒಳ್ಳೆ ಟೈಮಿಗೆ ಕಾಯ್ತಾ ಇದ್ದೀನಿ, ಮಾಡೋಣ. ಸೊ ಅವಾಗ ಈ 2 monthsಲ್ಲಿ ನಾನು ಜಾಸ್ತಿ ದೇವ್ರನ್ನ ನಂಬೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಡೈಲಿ ಕೈ ಮುಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಲೈಕ್ ದೇವ್ರ ನಾಮ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಆವಾಗ ನನಗೆ ಇಷ್ಟ ಆಗಿದ್ದು ಇದೆ, ಶ್ರೀ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ತುಂಬ ಹೆಲ್ಪ್ ಮಾಡಿದೆ ನನಗೆ, ಲೈಕ್ ನನ್ನ ಮೈಂಡ್ನ ತುಂಬ ಕಾಮಾಗಿಡೋಕ್ಕೆ. ನಾನು ತೋರಿಸ್ತೀನಿ. ಸೊ ನಾನಿವಾಗ ಮೈಕ್ನ ಹಿಂಗೆ ಹೊರಗಡೆ ಹಾಕ್ಬಿಟ್ಟು ಇದು ಮ್ಯಾಗ್ನೆಟಿಂದ ಹಿಂಗೆ ಟ್ಯಾಪ್ ಮಾಡಿದ್ದು. ಸೊ ಇವಾಗ ಟಿ ಶರ್ಟ್ ಒಳಗಡೆ ಮೈಕ್ ಹಾಕ್ಬಿಟ್ಟು ಹೊರಗಡೆಯಿಂದ ಅದು ಮಾಡೋಣ. ನಿನ್ನೆದು ಬಿಡಿ, ನಾನು ಬೆಳಿಗ್ಗೆ ಬರುವಾಗ ಎಷ್ಟು ನೀರಿತ್ತು ಅಂತ ಹೇಳಿದರೆ, ನನಗೆ ಈ ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೊಂಡು ಬರೋಕ್ಕಾಗಿಲ್ಲ ಗುರು. ನಾನು ಹೆಂಗೆ ಬಂದಿದ್ದೀನಿ ಅಂತ ನನಗೆ ಗೊತ್ತು. ಇಲ್ಲೆಲ್ಲ ಕ್ಲೀನಾಗಿದೆ, ಮುಂದೆ ಸ್ವಲ್ಪ ನೀರು ಹಂಗೆ ಇದೆ ಅನಿಸುತ್ತೆ. ನಾನು ಹೆಂಗೆ ಹೋಗಲಿ ಇದನ್ನ ಇಟ್ಕೊಂಡು? ಕಾರಲ್ಲಿ ಬೈಕಲ್ಲೆಲ್ಲ ಹೋಗೋರೆಲ್ಲ ಹೋಗ್ತಾ ಇದ್ದಾರೆ. ತಡಾ ಟೆಕ್ನಾಲಜಿಯ ನಾನು ಇದ್ರ ಮೇಲ್ಗಡೆಯಿಂದ ಹೋಗ್ತೀನಿ. ಆದಷ್ಟು ನೀರಾದರೂ ಸ್ವಲ್ಪ ಇದಾಗುತ್ತೆ. ಓಹೋ ಸೈಕಾಗಿದೆ ಗುರು. ನೋಡಿ, ಒಂದು ದಿನ ಮಳೆ ಬಂದರೆ 2 ದಿನ ತುಂಬ ಮಳೆ ಬಂದಿದ್ದಕ್ಕೆ ಹೆಂಗಾಗಿದೆ ನೋಡಿ. ಇಲ್ಲೆಲ್ಲ ನೋಡ್ರಪ್ಪ, ನೋಡಿ ಇಲ್ಲಿ ನೋಡಿ ಫುಲ್ಲು. ಹಾಗೆ ಈ ಕಡೆ ಕೂಡ ಫುಲ್ಲು. ನಾನು ಬೆಳಿಗ್ಗೆ ಬರುವಾಗಲೂ
ಇದಕ್ಕಿಂತ ಜಾಸ್ತಿ ಇತ್ತು, ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನಾನು ಬೆಳಿಗ್ಗೆ ಬರುವಾಗ ಇದೇ ರೋಡಲ್ಲಿ ಬಂದಿದೆ, ಹಿಂಗೆ ಬಂದಿದೆ ಇದ್ರ ಮೇಲಿಂದ ಇಟ್ಕೊಂಡು. ಸೊ ಇನ್ನೂ ಇವ್ರು ಕ್ಲಿಯರ್ ಮಾಡಿಲ್ಲ, ಯಾವಾಗ ಕ್ಲಿಯರ್ ಮಾಡ್ತಾರೋ, ಮಾಡ್ಬೋದು ಆದಷ್ಟು ಬೇಗ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲಾದರೂ ಹಿಂಗಿಲ್ಲಿ ನನ್ನ ಶೂ ಎಲ್ಲ ಕೆಳಗಡೆ ಬಿತ್ತು ಅಂತ ಹೇಳಿದ್ರೆ, ಇಲ್ಲ ನಾನೇ ಕೆಳಗಡೆ ಬಿದ್ದೆ ಅಂತ ಹೇಳಿದ್ರೆ ತುಂಬ ಕ್ರೇಜಿ ಆಗಿರುತ್ತಲ್ಲ. ಓ ಓ ಓ ಓ ಅಣ್ಣ, ನೀವೆಲ್ಲ ಹಗೂರು ಹೋಗ್ಬೇಕು, ನೀರು ಆರಿಸ್ಬೇಡಿ. ಥ್ಯಾಂಕ್ಸ್ ಬ್ರೋ. ಅಯ್ಯಯ್ಯೋ ಲೆಕ್ಕ ಹಾಕಿ ನೋಡಿ. ನನ್ನ ಬಾಸ್ ತುಂಬ ಹೆಮ್ಮೆ ಪಡ್ಬೇಕು ನನ್ನ ಬಗ್ಗೆ, ನಾನು ಎಷ್ಟು ಡೀಸೆಂಟಾಗಿ ವರ್ಕ್ ಮಾಡ್ತೀನಿ. ನಾನು HR ಗೆ ಮತ್ತು ನಮ್ಮ ರಾಹತ್ ಭಾಯ್, ನನ್ನ ಓನರ್ಗೆ ಗೊತ್ತಿರಬೇಕು. ಅದಿಲ್ ಭಾಯ್, ರಾಹತ್ ಭಾಯ್ देखो इतना पानी में भी मैं ऑफिस आ रहा हूँ, सही है ना? देखो इतना ये बा. ಹಾಂ, ನನ್ನ ಓನರ್ ಮತ್ತು HR ತುಂಬ ಒಳ್ಳೆ ಜನ. ಬಿಕಾಸ್ ನನಗೆ ಎಸ್ಟರ್ಡೇ ರಜೆ ಕೊಟ್ಟಿದ್ದರು, ನೀರೆಲ್ಲ ತುಂಬಿದೆ ಅಂತ. राहत भाई देखो और आदिल भाई देखो, मैं झूठ नहीं बोलता, देखो इतना पानी है फिर भी मैं आज काम के लिए आया. थैंक यू. कल छुट्टी दिया था. फुल पानी है, फुल पानी मतलब फुल ब्लॉक. इतना अच्छा एम्प्लॉई हूँ मैं. इतना बारिश है, इतना पानी है, इधर रोड पूरा ब्लॉक हो चुका है, फिर भी मैं काम के लिए आया हूँ. टड़ा नोड़ी राहत भाई देखो, आदिल भाई देखो कितना पानी है. देखो गाइस, ಇದು ಇಲ್ಲಿ ಮಳೆ ಬಂದರೆ ಇಂಥ ಕಾರ್ಗಳೆಲ್ಲ ಹಿಂಗೆ ನಿಂತ್ಕೊಂಡಿವೆ. ಬೆಂಜು ದುಬೈಲಿ ಮಳೆ ಬೇಕಂತ ಅಂದವ್ರು ಯಾರಪ್ಪ, ಕಿಸ್ಕೋ ಚಾಹಿಯೇ ಬಾರಿಸ್ ದುಬೈ ಮೇ. देखो यही हालत है. ಅಯ್ಯೋ ಮತ್ತಿಲ್ಲಿ ನೀರು ಆಯ್ತಲ್ಲ ಗುರು, ಒಂದು ಮುಗಿಲಿ. ಸೊ ನನಗೆ ಇವಾಗ ಇಲ್ಗಡೆಯಿಂದ ಹೋಗಕ್ಕೆ ಎಂತಕ್ಕೆ ಬೇಜಾರು ಅಂತ ಹೇಳಿದ್ರೆ, ನಾನು ಹೀಗೆ ಈ ಸೈಕಲ್ ಇಟ್ಕೊಂಡು ಇಷ್ಟು ಓಪನಾಗಿ ಹೋಗಂಗಿಲ್ಲ, ಸೈಡಿಂದ ಹೋಗಬೇಕು. ಬಟ್ ಇವಾಗ ಈ ಪರಿಸ್ಥಿತಿಯಲ್ಲಿ ನಾನು ಸೈಡಿಂದ ಹೆಂಗೆ ಹೋಗಲಿ, ಎಷ್ಟು ನೀರು ನಿಂತಿದೆ. ಸೊ ಮತ್ತೊಂದು ಹೆದರಿಕೆ ಅಂತ ಹೇಳಿದ್ರೆ, ಹಿಂಗೆ ಹೋಗುವಾಗ ಯಾವನಾರು ಹಿಂದಿಂದ ಬಂದು ಮತ್ತೆ ಕೆಸರು ಆಡಿಸೋದು, ಇಲ್ಲ ಬಂದು ಹಾರ್ನ್ ಹೊಡೆದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ವಿಶೇಷ ಇದು ತುಂಬ ದಿನ ಆದಮೇಲೆ ಮಾಡ್ತಿರೋ ವ್ಲಾಗು. ತುಂಬ ವೀಡಿಯೋ ಮಾಡಿ ಹಾಕ್ಬೇಕು ಗುರು, ತುಂಬ ವೀಡಿಯೋ ಮಾಡಿ ಹಾಕ್ಬೇಕಂತ ಇದ್ದಾಗಲೇ ಒಂದಲ್ಲ ಒಂದು ಅಣ್ಣ ಹಗುರು ಬಾರೋ ಅವ್ರಿಗೂ ಅರ್ಥ ಆಗುತ್ತೆ ನನ್ನ ಕಷ್ಟ. ಬಿಕಾಸ್ ನೀರು ನಿಂತಿದೆ, ಅದಕ್ಕೆ ಹುಡುಗ ಈ ಕಡೆ ಬರ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಇಲ್ಲೆಲ್ಲ ತುಂಬ ಒಳ್ಳೆ ಜನ ಇದ್ದಾರೆ ಗುರು, ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ತುಂಬ ಅಂದರೆ ತುಂಬ ಒಳ್ಳೆ ಜನ ಸಿಗ್ತಾರೆ ನಿಮ್ಮ ದುಬೈಲಿ. ಕಾರ್ ಮೇಲೆ ಹೋಗ್ತಾ ಇರೋರು ಮುಂದಿರೋ ಕಾರಿಗೆ ಬೆಲೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ನಿಮ್ಮ ಸೈಡಲ್ಲಿ ಹೋಗ್ತಾ ಇರೋ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅವ್ರಿಗೆ ಮತ್ತು ನಡ್ಕೊಂಡು ಹೋಗ್ತಾ ಇರೋರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತು ಹೆಂಗೆ ವಿಡಿಯೋ ಬೇಕು ದುಬೈಯಿಂದ ಅಂತ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿಡಿ, ಆದಷ್ಟು ಬೇಗ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ವ್ಲಾಗ್ ಮಾಡಬೇಕಂತ ಆಸೆ, ಬಟ್ ಡೈಲಿ ವ್ಲಾಗ್ ಮಾಡೋ ಥರ ಸಿಚುವೇಶನಲ್ಲಿ ಇವಾಗಿಲ್ಲ. ಮೈಂಡೆಲ್ಲ ಫುಲ್ಲು ಲೈಕ್ ಹೆಂಗೆ ಹೇಳ್ತಾರೆ, ಫಾಕ್ಡ್ ಅಪ್ ಅನ್ನೋದು. ಲೆಟ್ ಮಿ ಶೋ ಯು ಗೈಸ್, ಸಿ ಮಳೆ ಬಂದರೆ ಹೆಂಗಾಗ್ತದೆ. ಇದೆಲ್ಲಾದರೂ ಹುಕ್ಕ ಬಿದ್ದರೆ ಕ್ರೇಜಿ ಕಂಟೆಂಟ್ ಆಗ್ತದೆ ಇವಾಗ, ಗೊತ್ತಾಯ್ತಾ? ಇಷ್ಟೇ ಲಾಸ್ಟು, ನಂಗೆ ಮತ್ತೆ ಮುಂದೆ ಹೋಗೋಕ್ಕಾಗಲ್ಲ. ನೋಡಿ ಗೈಸ್, ಎಲ್ಲ ಫುಲ್ ಕೆಸರು ಉಂಟು. ನಂಗೆ ಹೆದರಿಕೆ ಆಗ್ತಾ ಉಂಟು. ನಾ ಇಲ್ಲೆಲ್ಲ ಕಾಲು ಇಟ್ಟರೆ ಶೂ ಹೊಡಿಗೆ ಹೋದರೆ ಮಕ್ಕಳು ನೋಡು ಮಕ್ಕಳಿಗೆ ಖುಷಿ. ನೋಡಿ ಗೈಸ್, ರೆಡ್ ಕಲರ್ ಡಾಡ್ಜ್ ಕೆಸರಲ್ಲಿ ಹೆಂಗೆ ನಿಂತ್ಕೊಂಡು. ಎಷ್ಟೋ ಜನರದ ಆಸೆ ನಮ್ಮ ಗ್ಯಾರೇಜ್ ಒಳಗೆ ನಿಲ್ಲಿಸ್ಬೇಕು, ನಮ್ಮ ಮನೆ ಎದುರು ಶೆಡ್ ಹತ್ರ ನಿಲ್ಲಿಸ್ಬೇಕಂತ. ಬಟ್ ಇಲ್ಲಿ ನೋಡಿ ನೀರು ಕೆಳಗಡೆ ಹೆಂಗೆ ಬಿದ್ದದಂತೆ. ಓಕೆ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಕಾಲಿಂಗೆ ನೀರು ಎಷ್ಟು ತುಂಬ ಅಂತ ತೋರಿಸ್ಬೇಕಿತ್ತು, ಹಂಗೆ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇರೋದಾಗಿತ್ತಲ್ಲ, ಅದಕ್ಕೆ ಈಗ ಒಂದು ವ್ಲಾಗ್ ಇರಲಿ ಅಂತ ಮಾಡಿದ್ದು. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ, ನಾಳೆನೇ ಸಿಗುವ. ಬಿಕಾಸ್ ನಾಳೆ ದಸರಾ ಸ್ಪೋರ್ಟ್ಸ್ ಇದೆ ಇಲ್ಲಿ ದುಬೈಯಲ್ಲಿ. ಸೊ ಅಲ್ಲಿ ಹೋಗಿ ಸಿಗೋಣ. ಓಕೆ, ಚಾನಲ್ಗೆ ಏನಾದರೂ ನ್ಯೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಗಾಯ್ಸ್. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ನಮಸ್ತೆ.